ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ, ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್, ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಒಂದು ದೀರ್ಘಕಾಲದ ಒಂದು ಮುಖ್ಯಮಂತ್ರಿ ಅವಧಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಂದು ದಾಖಲೆಯನ್ನು ಅವರು ನಿನ್ನೆ ಅದನ್ನು ದಾಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಯಾರಿಗೇ ಆಗಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿಯಾಗಿ ದೀರ್ಘಕಾಲ ಅವರು ಅದು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ. ಮತ್ತು ಒಬ್ಬ ಹಿಂದುಳಿದ ವರ್ಗದ ಕಷ್ಟದಿಂದ ಜೀವನದಲ್ಲಿ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅವರ ಏನು ಸಾಧನೆ ಏನಿದೆ ಬಹುಶಃ ಅದನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ. ದೇವರಾಜ ಅರಸವರು ಯಾವ ರೀತಿ ಉಳ್ಳವನಿಗೆ ಭೂಮಿ ಅಂತಕ್ಕಂಥ ರೀತಿಯಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಹಲವಾರು ನಿರ್ಣಯಗಳ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬದುಕಿನಲ್ಲಿ ಅವರು ಪಟ್ಟಂಥ ಕಷ್ಟಗಳ ಭಾಗವಾಗಿ ಏನು ಮಕ್ಕಳಿಗೆ ಏನು ಸೌಭಾಗ್ಯ ಕೊಡ್ತಕ್ಕಂಥದ್ದು ಮತ್ತು ಏನು ಬೇರೆ ಬೇರೆ ಶೈಕ್ಷಣಿಕ ವ್ಯವಸ್ಥೆಗೆ ಕೊಡುವಂಥದ್ದು ಮತ್ತು ಬಡವರ ಬಗ್ಗೆ ಈಗ ಕಳೆದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಲ್ಲಿ ಏನು ಹಣ ಪಡೆದಂಥವ್ರಿಗೆ ಏನು ಕಾರ್ಯಕ್ರಮಗಳಲ್ಲಿ ಏನು ಅವರು ಸಾಲ ಪಡೆದಿದ್ರು ಅದನ್ನೆಲ್ಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಈಗ ಈ ರೀತಿ ಹೇಳ್ಕೊಂಡು ಹೋದರೆ ಭಾಳಷ್ಟಿದ್ದಾವೆ ಅವರ ಕಾರ್ಯಕ್ರಮಗಳು, ಭಾಳಷ್ಟಿದ್ದಾವೆ ಹಿಂದಿನ ಅವಧಿಯಲ್ಲಿ. ಈ ಅವಧಿಯಲ್ಲೂ ಅಷ್ಟೇ 5 ಗ್ಯಾರಂಟಿಗಳು ಏನು ಒಂದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಅದನ್ನು ಅವರ ಬುದ್ಧಿವಂತಿಕೆ, ಅವರ ಅನುಭವ. ಈಗ 15 ಆಯವ್ಯಯಗಳನ್ನು ಮಂಡನೆ ಮಾಡಿದ್ದಾರೆ, ಈಗ 16ನೇದು ಮಾಡ್ತಾರೆ. ಇಂಥ ಒಂದು ಸುದೀರ್ಘವಾದಂಥ ರಾಜಕೀಯ ಪಯಣ, ಆಮೇಲೆ ಯಾವುದೇ ರೀತಿ ಕಳಂಕ ರಹಿತವಾಗಿ, ಯಾಕಂದರೆ ಉದ್ದೇಶಪೂರ್ವಕವಾಗಿ ಮೂಢ ವಿಚಾರದಲ್ಲಿ ಅವರಿಗೆ ಕಳಂಕ ತರುವಂಥ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅಂದರೆ ಕಳಂಕ ರಹಿತವಾಗಿ ರಾಜಕಾರಣದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಎಲ್ಲರ ವಿಶ್ವಾಸ, ಎಲ್ಲರ ಅಭಿಮಾನ, ಎಲ್ಲರ ಪ್ರೀತಿ ಒಂದು ಗಳಿಸ್ತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮ್ಮಂತೂ ಭಾಳ ಸಂತೋಷ ಈ ಒಂದು ಕ್ಷಣವನ್ನು ನೋಡೋಕ್ಕೆ. ಅವರು ಮತ್ತೆ ದೇವರು ಒಳ್ಳೆಯ ಒಂದು ಆರೋಗ್ಯ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಮುಖ್ಯ, ಯಾಕಂದರೆ ಈಗ ಅವರಿಗೆ ಸುಮಾರು 79 ವರ್ಷ ವಯಸ್ಸಾಗ್ತಾಯಿದೆ ಆಗಿದೆ. ಅದರಿಂದ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ, ಅವರ ಒಂದು ಆಡಳಿತ ಈ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸ್ತಾ ಇದ್ದೀನಿ. ಸರ್, ಚೀಮೂಲು